ನಮಸ್ತೆ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೊಂದು ತಿಂಗಳು ಬಂದರೆ ನನ್ನ ಚಾನಲ್ನ ಓಪನ್ ಮಾಡಿ 1.5 ವರ್ಷ ಆಗುತ್ತೆ. ಆಫ್ ಮೋನೋ ಕೂಡ ನಾನು ಹತ್ರ ಇದ್ದೀನಿ ಅಂತಲೇ ಹೇಳ್ತೀನಿ. ಮತ್ತು ನನ್ನ ಚಾನಲ್ ನೇಮ್ ಬಂದು ಹೇಮರಘು ವ್ಲಾಗ್ ಅಂತ ಇದೆ. ಮತ್ತು ನನ್ನ ಚಾನಲ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣಗಳೇನು, ಏನು ಚೇಂಜ್ ಮಾಡ್ತಾ ಇದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಖಂಡಿತ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ನಾನು ಏನು ಮಾಡಿದ್ನಪ್ಪ ಅಂತ ಹೇಳಿದ್ರೆ, ನಮಗೆ ಏನು ಮಾಡಬೇಕು ಅಂತಲೇ ನಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ. ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಮತ್ತು ಅವ್ರು ಯೂಟ್ಯೂಬ್ ಮಾಡಿ ಮನೆ ತೊಗೊತಾ ಇದ್ದಾರೆ, ಕಾರ್ ತೊಗೊತಾ ಇದ್ದಾರೆ ಅಂತೆಲ್ಲ ಐಡಿಯಾ ಮಾಡಿ ನಾವು ಕೂಡ ಯೂಟ್ಯೂಬ್ ಮಾಡೋಕ್ಕೆ ಹೋಗ್ತೀವಿ. ಅದ್ರ ಬಗ್ಗೆ ಮಾಹಿತಿ ಆಗಲಿ, ಮಾರ್ಗದರ್ಶನ ಆಗಲಿ ಏನು ಕೂಡ ನಮಗೆ ಗೊತ್ತಿರಲ್ಲ ಅಂತ ಹೇಳ್ತೀನಿ. ಹಂಗಾಗಿ ನಮ್ಗೆ ಯಾರಾದೊಬ್ರು ಮಾರ್ಗದರ್ಶಕರು ಸಿಕ್ಕಿದಾಗ, ಅದ್ರ ಬಗ್ಗೆ ನಮಗೆ ಒಂದು ಪ್ಲ್ಯಾನ್ ಅಂತ ಹೇಳ್ಕೊಟ್ಟಾಗ, ಈ ಥರ ಮಾಡಿ ಅಂತ ಹೇಳ್ಕೊಟ್ಟಾಗ ಖಂಡಿತ ನಾವು ಕೂಡ ತಿಳ್ಕೊಬೋದು. ನಮಗೂ ಕೂಡ ಈಗ ಆ ಥರ ಗುರುಗಳೊಬ್ರು ಸಿಕ್ಕಿದ್ದಾರೆ, ಈ ಥರ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಅದೇ ಥರ ಫಾಲೋ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನಾವು ಮೊದಲಿಂದ ಹೇಗೇಗೋ ಮಾಡ್ಕೊಂಬಂದಿದ್ದೀವಿ. ಮಿಕ್ಸಿಂಗ್ ಕಂಟೆಂಟ್ ಇರ್ಬೋದು, ಮಿಕ್ಸಿಂಗ್ ವ್ಲಾಗ್ ಇರ್ಬೋದು, ಹೇಗೆ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಮತ್ತು ಅಲ್ಲದೆ ನನಗೆ ಆ ವಿಡಿಯೋಸ್ಗೂ ಕೂಡ ಮಾಡ್ತಿದ್ದಿದ್ದು ವೀಡಿಯೋಸ್ಗೆ 1 ವರ್ಷದಿಂದ 1.5 ವರ್ಷದಿಂದ ನಾನು ಏನು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಆ ವಿಡಿಯೋಸ್ಗೂ ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಲೈವಲ್ಲಾಗಿರ್ಬೋದು, ವಿಡಿಯೋ ನೋಡೋದ್ರಲ್ಲಾಗಿರ್ಬೋದು, ಹಾಗೆ ಕಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ, ಹೇಳಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಗುತ್ತೆ ನನಗೆ ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ. ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಎಲ್ಲ ನನಗೆ ತುಂಬ ಇಷ್ಟು ಸಪೋರ್ಟ್ ಮಾಡಿದ್ರಲ್ಲ ಅಂತ ಹೇಳೋಕ್ಕೆ ಅಂತಲೇ ನನಗೆ ತುಂಬ ಖುಷಿ ಆಗುತ್ತೆ. ಇನ್ನು ಮುಂದಕ್ಕೆ ನಾನು ಹಂಗೆ ಮಾಡಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಹೇಗೆ ಕಂಟೆಂಟ್ ಇರಬೇಕು ಅಂತ ಹೇಳಿದ್ರೆ, ಒಂದು 4 ಜನಕ್ಕೆ ಉಪಯುಕ್ತವಾಗಬೇಕು. ಆ ಥರ ಕಂಟೆಂಟ್ ಕೊಡೋಕ್ಕೆ ನಾನು ಕೂಡ ತುಂಬ ಯೋಚನೆ ಮಾಡಿ ಮುಂದಕ್ಕೆ ಇಷ್ಟು ದಿನ ನಾನು ಸೀರಿಯಸ್ ಆಗಿ ತೊಗೊಂಡೆ ಮಾಡಿದ್ದೀನಲ್ಲ ಯೂಟ್ಯೂಬು, ಆ ಥರ ಮಾಡಬಾರ್ದು. ಇನ್ನು ಮುಂದಕ್ಕೆ ನಾನು ಸೀರಿಯಸ್ ಆಗಿ ತೊಗೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತೀನಿ. ಇಷ್ಟು ದಿನ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ಇನ್ನು ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮತ್ತು ಇಷ್ಟು ದಿನ ಆದರೂ ಕೂಡ ನಾನು, ಇಷ್ಟು ವರ್ಷ ಆದರೂ ಕೂಡ ನನ್ನ ಬಗ್ಗೆ ಇಂಟ್ರಡಕ್ಷನ್ ವಿಡಿಯೋ ನಾನು ಎಲ್ಲೂ ಕೂಡ ಕೊಟ್ಟಿರಲಿಲ್ಲ. ಇವಾಗ ಇಂಟ್ರಡಕ್ಷನ್ ಕೊಡಬೇಕು. ನನ್ನ ಹೆಸರೇನು, ಯಾವ ಊರು ನಮ್ಮದು, ನಾನು ಏನು ಓದಿದ್ದೀನಿ, ನನ್ನ ಹವ್ಯಾಸಗಳೇನು, ಅದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಬಂದು ಹೇಮಾವತಿ ವಿ ಅಂತ ಹೇಳಿ. ನಾನು ಓದಿರೋದು ಬಂದು 2nd ಇಯರ್ PUC ಓದಿದ್ದೀನಿ. ನಮ್ಮ ಹುಟ್ಟೂರು ಬಂದು ಮೈಸೂರಾಗಿರುತ್ತೆ. ಮತ್ತು ನನ್ನ ಸ್ಕೂಲೆಲ್ಲ ಓದಿದ್ದು ಮೈಸೂರಾಗಿರುತ್ತೆ. ಮತ್ತು ಇಲ್ಲಿ ಸ್ಟಾರ್ಟ್ ಮಾಡಿದೆ ಸ್ಕೂಲ್ ಮತ್ತು ಕಾಲೇಜೆಲ್ಲ ಬೆಂಗಳೂರಲ್ಲೇ ಓದಿದ್ದು, ಬೆಂಗಳೂರಲ್ಲೇ ಇದ್ದಿದ್ದು. ನಾನು ಮದುವೆ ಆಗಿದ್ದು ಬಂದು ಮೈಸೂರಿಗೆ ಮದುವೆ ಆದೆ. ನಮ್ಮದು ಮದುವೆ ಆಗಿದ್ದು 2009ಅಲ್ಲಿ. ನಮ್ಮ ಯಜಮಾನ್ರ ಹೆಸರು ಬಂದು ರಘು ಅಂತೇಳಿ. ನನಗೆ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ಬಂದು ರೋಹಿತ್ ಅಂತ. ಅವನಿಗಿವಾಗ 16 ಇಯರ್ಸ್ ಓಲ್ಡ್. ಅವನು ಬಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಮತ್ತು ನನ್ನ ಹವ್ಯಾಸಗಳೇನಪ್ಪ ಅಂದರೆ ಬುಕ್ಸ್ ಓದೋದು. ಮತ್ತು ನಿಮಗೆ ಗೊತ್ತಿರುತ್ತೆ, ಈಗ ಸಾಧಾರಣವಾಗಿ TV ನೋಡೋದು, ಬುಕ್ಸ್ ಓದೋದು. ಮತ್ತು ಈಗ ಈ ಥರ ಯೂಟ್ಯೂಬ್ ಮಾಡೋಣ ಅಂತ ನನಗೆ ಈಗ ಯೋಚನೆ ಬಂದಿದ್ದಲ್ಲ, ಇದು ಕೊರೋನಾ ಬರೋಕ್ಕೂ ಮುಂಚೆ 2020 ನನಗೆ ಯೋಚನೆ ಬಂತು. ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೆ. ಹಾಗೆಲ್ಲ ಅಷ್ಟು ಬರ್ತಾನೆ ಇರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ ವಿಡಿಯೋ. ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಮಟ್ಟಿಗೆ ಒಂದು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದೆ. ಪಾಸ್ತಾದು ಅಂತೇಳಿ ವಿಡಿಯೋ, ಅದು ನನ್ನ ಮಗನ ಕೈಲೇ ವಿಡಿಯೋ ಶೂಟ್ ಮಾಡಿಸಿ. ಚಿಕ್ಕ ನಾವು 4th ಸ್ಟ್ಯಾಂಡರ್ಡ್ ಇದ್ದ, ಅವನ ಕೈಲೇ ನಾನು ವಿಡಿಯೋ ಶೂಟ್ ಮಾಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಬಟ್ ಅದೇ ನಿಮಗೆ ಗೊತ್ತಿರುತ್ತೆ ಎಲ್ಲರ ಮೇಲೂ ಹೇಗಿರ್ತಾರೆ, ಹಾಗೆ ನಮ್ಮ ಮನೇಲೂ ಕೂಡ ಒಪ್ಪಲಿಲ್ಲ, ಬೇಡ. ಯಾಕಂದರೆ ಹೆಣ್ಮಕ್ಳಿಗೆ ಕೆಲವೊಂದರಲ್ಲಿ ಮಾಡಬಾರ್ದು ಅನ್ನೋದೊಂದು ರಿಸ್ಟ್ರಿಕ್ಷನ್ ಇರುತ್ತಲ್ವ. ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೇಡ ಅಂತ ನಮ್ಮ ಯಜಮಾನರು ಕೂಡ ನನಗೆ ಅಂದಾಗ ನಾನೇನು ಮಾಡಿದೆ, ಸ್ವಲ್ಪ ಬೇಜಾರಾಯಿತು. ಆಮೇಲೂ ಕೂಡ ಬಿಟ್ಟೆ. ಮತ್ತು ಆಮೇಲೆ ಕೊರೋನಾ ಬಂತು. ಕೊರೋನಾ ಅನ್ನೋದು ಎಲ್ಲರಿಗೂ ಕೂಡ ಕರಾಳ ದಿನಗಳು. ನಿಮಗೆ ಗೊತ್ತಿರುತ್ತೆ, ಇಷ್ಟು ಜನ ಸತ್ರು, ಇಷ್ಟು ಜನ ಹಾಳಾದರು, ಇಷ್ಟು ಜನ ಬೀದಿಗೆ ಬಂದರು, ಇಷ್ಟು ಜನ ಸಾಲಗಾರರಾದರು. ಅದನ್ನು ನಾವು ಕೂಡ ಒಬ್ಬರಾಗಿರ್ತೀವಿ. ಯಾಕೆಂದರೆ ಫಸ್ಟು ನಮ್ಮ ಯಜಮಾನ್ರು ಕೊರೋನಾ ಬರುತ್ತೆ, ಆಮೇಲೆ ನನಗೂ ಚೆಕ್ ಮಾಡ್ಸೋಕೆ ನನಗೂ ಬರುತ್ತೆ. ನಾವು ಹೋಗಿ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗ್ತೀವಿ. ಅಲ್ಲೂ ನಮಗೆ ಲಕ್ಷಾಂತರ ರೂಪಾಯಿ ಸಾಲ ಆಗುತ್ತೆ. ಮತ್ತು ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಮುಂದೆ ಆಗಲ್ಲ. ನಾನು ಕೂಡ ಮೆಟ್ರೋದಲ್ಲಿ ಒಂದು 5 to 6 ಇಯರ್ಸ್ ವರ್ಕ್ ಮಾಡಿದೆ. ಅದಕ್ಕೆ ಮುಂಚೆನೂ ಕೂಡ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ರು, ಬೇಡ ಇವಾಗ ಸ್ವಲ್ಪ ಆಗಲ್ಲ. ಯಾಕಂದರೆ ಕೊರೋನಾ ಬಂದು ಸ್ವಲ್ಪ ಮೆಡಿಷನ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಬಾಡಿ ವೀಕ್ ಆದಂಗಿತ್ತು. ಹಾಗಾಗಿ ನೀನು ಮನೇಲೆ ಮಗು ನೋಡ್ಕೊಂಡು, ಯಾಕಂದರೆ ನೀನು ಚಿಕ್ಕೊಂಡಿದ್ದೇನು 4th ಸ್ಟ್ಯಾಂಡರ್ಡ್ ಇದ್ದ, ಅವನದು ಫ್ಯೂಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಬೇಡ, ನೀನು ಎಲ್ಲರೂ ಕೆಲ್ಸಕ್ಕೆ ಹೋಗೋದು ಬೇಡ, ಮನೇಲೇ ಇರೋ, ಹೇಗೋ ಮಾಡ್ಕೊಂಡು ಜೀವನ ಮಾಡಿದ್ರೆ, ಯಾಕಂದರೆ ಎಲ್ಲರಿಗೂ ಅದಂಗೆ ನಮಗೂ ಕೂಡ ಆಗುತ್ತೆ ಅಂತೇಳಿ. ನಮಗೆ ಆಗ ಹೇಳ್ಬೇಕಂದ್ರೆ ಕೊರೋನಾ ಅನ್ನೋದೊಂದು ಒಂದು ಕೆಟ್ಟ ಕನಸು ಅಂತಲೇ ಹೇಳ್ಬೋದು. ನಮ್ಮ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅಂದರೆ, ನಾವು ಉಳಿದಿದ್ದೇ ಒಂದು ಇದು ಅಂತ ಆಶ್ಚರ್ಯ ಅಂತ ಹೇಳ್ಬೋದು. ಮತ್ತು ಉಳಿದ ಮೇಲೆ ನಮಗೆ ತುಂಬ ಕಷ್ಟ ಆಯಿತು. ಯಾಕಂದರೆ ತುಂಬ ಸಾಲಗಳಾಯಿತು, ಕಮಿಟ್ಮೆಂಟ್ ಜಾಸ್ತಿ ಆಯಿತು.
ಕೆಲಸಗಳು ಕಡಿಮೆ ಆಯಿತು. ಯಾಕಂದರೆ ಆಗಲೇ ಹೇಳ್ದಂಗೆ ಕೊರೋನಾದಲ್ಲಿ ಚೇಂಜ್ ಆಗಿರೋ ಲೈಫ್ಗಳೇ ಜಾಸ್ತಿ ಇದೆ. ಅದು ಒಳ್ಳೆ ರೀತಿಯಲ್ಲ, ಕೆಟ್ಟ ರೀತಿ ಜನಗಳ ಲೈಫ್ ಕೂಡ ಚೇಂಜ್ ಆಗಿದೆ. ಆಮೇಲೆ ಸರಿ ಅಂತೇಳಿ ಹಿಂಗೆ ಮನೇಲಿದ್ದೆ. ಈಗ 1.5 ವರ್ಷದಿಂದ ನನ್ನ ಯಜಮಾನ್ರ ಹತ್ರ ಹೇಳಿದೆ, ಏನು ಮಾಡಲಿ, ಮನೇಲೇ ಇದ್ದೀನಿ, ಯೂಟ್ಯೂಬ್ ಮಾಡಲ, ಇವಾಗಲಾರು ಸ್ಟಾರ್ಟ್ ಮಾಡಲ ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಆಯ್ತಮ್ಮ ಮಾಡು, ಈಗ ಮಾಡು, ನಾನು ಸಪೋರ್ಟ್ ಮಾಡಿದೆ. ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಅವ್ರಿಗೆಲ್ಲರೂ ಮಾಡ್ತಾ ಇದಾರಲ್ಲ ಮಾಡಲಿ ಅಂತ ಅನ್ನಿಸ್ತೇನೋ ಗೊತ್ತಿಲ್ಲ. ನನಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವೇ ವೀಡಿಯೋಸಲ್ಲಿ ನೋಡಿರ್ಬೋದು, ಲೈವಲ್ಲಿ ನೋಡಿರ್ಬೋದು, ಪ್ರತಿಯೊಂದರಲ್ಲೂ ನನ್ನ ಜೊತೆ ಇತ್ತು, ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಹಿಂದೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀನು ಏನು ಬೇಕಾದ್ರೂ ವೀಡಿಯೋಸ್ ಮಾಡು, ಒಳ್ಳೊಳ್ಳೆ ವಿಷಯಗಳು ಮಾಡು, ಒಳ್ಳೊಳ್ಳೆ ಕಂಟೆಂಟ್ ಮಾಡು, ಒಳ್ಳೊಳ್ಳೆ ವ್ಲಾಗ್ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಅಷ್ಟು ಅವರು ನನಗೆ ಸಪೋರ್ಟ್ ಮಾಡಿದ ಸಲುವಾಗಿ. ಜೊತೆಗೆ ನನ್ನ ಮಗನೂ ಕೂಡ ಈಗ ದೊಡ್ಡವನಾಗಿದ್ದಾನೆ, ಅವನು ಕೂಡ ಸಪೋರ್ಟ್ ಮಾಡ್ತಾನೆ, ಎಲ್ಲ ಐಡಿಯಾಸ್ ಕೊಡ್ತಾನೆ. ಹಂಗಾಗಿ ನನಗೆ ಸ್ವಲ್ಪ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋ ಇದು ಬಂದು ನಾನು ಕೂಡ ಯೂಟ್ಯೂಬ್ ಮಾಡೋಣ ಅಂತ ಬಂದೆ. ಮತ್ತೇನಪ್ಪ ಅಂದರೆ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಬಂದಾಗ ಏನಾಗಿದೆ ಅಂದರೆ, ನನಗೆ ಯಾವ ರೀತಿ ಮಾಡಬೇಕು, ಯಾವ ಕಂಟೆಂಟ್ ಮಾಡಬೇಕು, ಯಾವ ಥರ ವ್ಲಾಗ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ವಲ್ಲ. ಹಾಗಾಗಿ ನಾನು ಇನ್ನೂ ಕೂಡ ರೀಚ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದಕ್ಕೆ ನಾನು ಚಾನಲ್ ನೇಮ್ ಕೂಡ ಚೇಂಜ್ ಮಾಡ್ತೀನಿ. ನನ್ನ ಚಾನಲಲ್ಲಿ ಬರೋ ಕಂಟೆಂಟ್ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಆಗಿರುತ್ತೆ. ಪ್ಲೀಸ್ ಇಷ್ಟು ದಿನ ಎಲ್ಲರೂ ಕೂಡ ಹೇಗೆ ಸಹಕರಿಸಿದ್ರಿ ಹಾಗೆ ಇನ್ನು ಮುಂದಕ್ಕೂ ಕೂಡ ಸಹಕರಿಸಿ. ಇನ್ನು ಮುಂದೆ ಯಾವುದೇ ರೀತಿ ನಾನು ಮೊದಲು ಮಾಡಿದ ತಪ್ಪನ್ನ ಮಾಡಲ್ಲ ಅಂತಲೇ ಕೇಳ್ಕೊತೀನಿ. ಮತ್ತು ನಾನೇನು ಮಾಡಿದೆ ಅಂತ ಹೇಳಿದ್ರೆ, ವೀಡಿಯೋಸ್ ಮಾಡ್ತಾ ಇದ್ದೆ, ಹಾಗೆ ಅದನ್ನ ವೀಡಿಯೋಸಿಗೆ ಮುಂದುವರ್ಸ್ಕೊಂಡು ಹೋಗಿದ್ರೆ ಸರಿ ಇರ್ತಿತ್ತು. ನಾನು ವೀಡಿಯೋಗಳನ್ನ ನೋಡ್ತಾ ಲೈವ್ ಮಾಡ್ತಾ ಇರ್ತಾರಲ್ವಾ, ಅದನ್ನ ನೋಡಿ ಇನ್ಸ್ಪೈರ್ಡ್ ಆಗಿ ನಾನು ಲೈವ್ ಮಾಡಿದೆ, ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಈಗ ತುಂಬ ಜನ ಲೈವ್ ಮಾಡಿನೇ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡಿರೋದು ಉದಾಹರಣೆಗಳು ಉಂಟು. ಆ ಥರ ಮಾಡ್ಕೊಳ್ಳೋಣ ಅಂತ ಕೂಡ ನಾನು ಟ್ರೈ ಮಾಡಿದೆ. ಅದು ಯಾವಾಗ ನಾನು ಮಾಡೋಕ್ಕೆ ಹೋದೆ ಆವಾಗ ನಾನು ಸ್ವಲ್ಪ ವ್ಯೂಸ್ ಕೂಡ ಕಡಿಮೆ ಆಯಿತು. ಮತ್ತು ಯಾರು ಕೂಡ ಈ ತಪ್ಪನ್ನ ಮಾಡಬಾರ್ದು. ವೀಡಿಯೋಸ್ ಮಾಡ್ತಾ ಇದ್ದೀವಿ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯೂಟ್ಯೂಬ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ನಾನು ಹಿಂಗೆ ಇನ್ಸ್ಪೈರ್ಡ್ ಆದರೆ ನಾನು ವೀಡಿಯೋಸ್ ಎಲ್ಲ ನೋಡಿ ಮನೇಲಿ ಆಗಲೇ ಹೇಳ್ದಂಗೆ ಒಬ್ರು ಮನೆ ಕಟ್ಟೋದಾಗಿರ್ಬೋದು, ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾರಲ್ವ, ಆ ಥರ ನಾನು ಏನೋ ಮಾಡ್ಬೋದೇನೋ ಅಂತ ಬಂದೆ. ಆದರೆ ಬಂದಮೇಲೆ ಗೊತ್ತಾಯಿತು ಇದ್ರ ಆಳ ಉದ್ದ ಇಷ್ಟಿದೆ ಅಂತ. ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ, ಅಂದ್ಕೊಂಡಷ್ಟು ನಿಜವಾಗ್ಲೂ ಸುಲಭ ಇರಲ್ಲ. ನಾವೊಂದು ಬುದ್ಧಿ ಉಪಯೋಗಿಸಿ ಲಾಜಿಕಲ್ಲಿ ಒಂದು ಐಡಿಯಾ ಮಾಡಿ ಏನಾದರೂ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ನಾವು ಇದರಲ್ಲೂ ಕೂಡ ಯಶಸ್ವಿ ಆಗ್ಬೋದು ಅಂತಲೇ ಹೇಳ್ತೀನಿ. ನನಗಿವಾಗ ಒಬ್ಬರು ಕಂಟೆಂಟ್ ಕ್ರಿಯೇಟ್ ಮಾಡೋರು ಪರಿಚಯ ಆಗಿರೋದ್ರಿಂದ ಅವ್ರು ನನಗೆಲ್ಲ ಐಡಿಯಾಸ್ ಕೊಡ್ತಾ ಇದ್ದಾರೆ. ನಾನು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು. ಯಾಕೆಂದರೆ ಈಗಿನ ಪ್ರಪಂಚದಲ್ಲಿ ಕಾಂಪಿಟೇಷನ್ ಇರುತ್ತೆ ತುಂಬ. ಯಾಕೆಂದರೆ ಎಲ್ಲರೂ ಕೂಡ ಇನ್ಸ್ಪೈರ್ಡ್ ಆಗೋರು ಇರ್ತಾರೆ, ಕಾಂಪಿಟೇಷನ್ ಇದೆಲ್ಲ ಯೂಟ್ಯೂಬ್ ಮಾಡ್ತಾ ಇರ್ತಾರೆ. ನಾನು ಹಿಂಗೆ ಇನ್ಸ್ಪೈರ್ಡ್ ಆಗಿ ಏನಾದ್ರು ಒಂದು ಸಾಧನೆ ಮಾಡೋಣ ಅಂತಲೇ ಬಂದಿದ್ದೀನಿ. ಇನ್ನು ಮುಂದಕ್ಕೆ ನೀವೆಲ್ಲರೂ ಸಹಕಾರ ದೊರಕುತ್ತೆ. ಇನ್ನು ಮುಂದಕ್ಕೆ ನಾನು ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಸಹಕಾರ ದೊರೆತು ನಾನು ಫುಲ್ ಮಾನಿಟೈಸೇಷನ್ ಮಾಡ್ಕೋಬೋದು ಅಂತ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಮುಂದೆ ನೋಡೋಣ. ಇಷ್ಟೇ ಸ್ನೇಹಿತರೆ, ಧನ್ಯವಾದಗಳು.